ಈ ನಡುವೆ ಭಾರತವನ್ನು ಮತ್ತೆ ಮತ್ತೆ ಕೆಣಕ್ತಾ ಇದೆ ಪಾಕಿಸ್ತಾನ. LOC ಗಡಿಯಲ್ಲಿ ಮತ್ತೆ ಪಾಕ್ನಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೆದಿದೆ. 4 ವರ್ಷಗಳ ಬಳಿಕ ನಡೀತಾ ಇರತಕ್ಕಂಥದ್ದು. ತಡರಾತ್ರಿ ಗುಂಡಿನ ದಾಳಿ ನಡೆಸಿದ್ದಾರೆ ಪಾಕ್ನ ಸೇನಾಪಡೆ. ರಾತ್ರಿ ಹೊತ್ತಲ್ಲೇ ನಡೆಯುತ್ತೆ ಸಾಮಾನ್ಯವಾಗಿದೆಲ್ಲ. ಪಾಕ್ ಅಪ್ರಚೋದಿತ ದಾಳಿಗೆ ಭಾರತ ಕೂಡ ಪ್ರತ್ಯುತ್ತರ ಕೊಟ್ಟಿದೆ, ಕೊಡಲೇಬೇಕು. ಆಯಿತು, ನೀವು ಗುಂಡು ಹಾರಿಸಿ ಅಂತ ಕೂತ್ಕೊಳ್ಳೋಕ್ಕಾಗುತ್ತಾ? ನೋ ವೇ. ಇದು ಭಾರತದ ತಾಳ್ಮೆಯನ್ನು ಕೆಣಕುವಂತಹ ಒಂದು ಲೆಕ್ಕಾಚಾರ. ಅವರು ಏನಾದರೂ ದೊಡ್ಡ ಮಟ್ಟದಲ್ಲಿ ಆ ಕಡೆಯಿಂದ ಅಟ್ಯಾಕ್ ಮಾಡಿದ್ರೆ ನಾವು ಮತ್ತೆ ಮಾಡೋಣ ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಕೈಯೆಲ್ಲ ಕಡಿತಾ ಇರುತ್ತೆ, ಅವರಿಗೆ ಕೈಯಲ್ಲಿ ಗನ್ ಇರುತ್ತೆ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸೋದು. ಒಂದು ಅಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡಿರಲ್ಲ ಅವರು, ಗಾಳಿನಲ್ಲಿ ಗುಂಡು ಹಾರಿಸೋದು. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಮುಂಚೆ ಎಲ್ಲ ಈ ರೀತಿ ಅವರೇನಾದ್ರೂ ಗುಂಡಿನ ದಾಳಿ ನಡೆಸಿದಾಗ ಇಲ್ಲಿಂದ ಪರ್ಮಿಷನ್ ಬೇಕಿತ್ತು, ದೆಹಲಿಯಿಂದ ಗ್ರೀನ್ ಸಿಗ್ನಲ್ ಹೋಗಬೇಕಿತ್ತು. ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ಕಾಲದಲ್ಲಂತೂ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸ್ ಇತ್ತು, ಅದಕ್ಕೆಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕಾಗಿತ್ತು. ಬಟ್ ಈಗ ಆ ರೀತಿ ಅಲ್ಲ. ಒಂದ್ ಕೊಟ್ರೆ 4 ಕೊಡ್ತಾರೆ ವಾಪಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಒಂದು ಕಡೆ ಕೇಂದ್ರ ಗುಪ್ತಚರ ಇಲಾಖೆ ಉಗ್ರರು ಇಷ್ಟಕ್ಕೆ ತಮ್ಮ ಕೆಲಸವನ್ನು ನಿಲ್ಲಿಸಲ್ಲ, ಕಾಶ್ಮೀರಿ ಪಂಡಿತರನ್ನ, ಸೈನಿಕರನ್ನ, ರೈಲ್ವೆ ಸಿಬ್ಬಂದಿಯನ್ನು ಟಾರ್ಗೆಟ್ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆ. ಮತ್ತೊಂದು ಕಡೆ ಭಾರತದ ಕೂಂಬಿಂಗ್ ಆಪರೇಷನ್. ಎಲ್ಲಿ ತನಕ ಬಂದಿದೆ ಈ ಎಲ್ಲ ಕೆಲಸಗಳು ಅಂತ? ಅರವಿಂದ್, ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಆ ಪೈಕಿ ಇಂಟೆಲಿಜೆನ್ಸ್ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಪೆಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಇನ್ಯಾವಾದರೂ ದಾಳಿಗೆ ಪ್ಲಾನ್ ಏನಾದರೂ ಮಾಡಿದವ ಈ ಭಯೋತ್ಪಾದಕ ಸಂಘಟನೆಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾವೆ. ಹೀಗೆ ಮಾಹಿತಿ ಸಂಗ್ರಹ ಮಾಡ್ತಿರುವಂತಹ ಗುಪ್ತಚರ ಇಲಾಖೆಗೆ ಒಂದು ಆಘಾತಕಾರಿ ಮಾಹಿತಿ ಬಂದಿರುವಂಥದ್ದು. ಅದು ಮತ್ತೆ ಒಂದಿಷ್ಟು ಟಾರ್ಗೆಟ್ ಫಿಕ್ಸ್ ಆಗಿದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ವರದಿಗಳು ಕೂಡ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಕಾಶ್ಮೀರಿ ಪಂಡಿತರನ್ನ ಮತ್ತೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳನ್ನ, ಜಮ್ಮುವಿಂದ ಬದುಕು ಕಟ್ಕೊಳ್ಳಿಕ್ಕೆ ಕಾಶ್ಮೀರದಲ್ಲಿ ನೆಲೆ ಊರಿರುವಂತಹ ಏನು ಕಾಶ್ಮೀರಿ ಪಂಡಿತರನ್ನ ಟಾರ್ಗೆಟ್ ಮಾಡ್ಬೋದು, ರೈಲ್ವೆ ಉದ್ಯೋಗಿಗಳನ್ನ ಕೂಡ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡುವಂತಹ ಸಾಧ್ಯತೆಗಳಿದಾವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜಮ್ಮು ಸೇರಿದಂತೆ ರೈಲ್ವೆ ಇಲಾಖೆಗಳು ಮತ್ತೆ ರೈಲ್ವೆ ಕ್ವಾರ್ಟರ್ಸ್ಗಳು, ಈ ರೀತಿಯಾದಂತಹ ಪ್ರದೇಶಗಳೇನಿದಾವೆ, ಈ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಈಗ ಒದಗಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ ಕೋಂಬಿಂಗ್ ಮತ್ತೆ ಸರ್ಚ್ ಆಪರೇಷನ್ಗಳು ಕೂಡ ನಿರಂತರವಾಗಿ ನಡೀತಾ ಇರುವಂಥದ್ದು. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಪ್ರಕ್ರಿಯೆಗೆ ವೇಗವನ್ನು ಕೊಡಲಾಗಿದೆ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ, 2 ಭಯೋತ್ಪಾದಕರ ಮನೆಗಳನ್ನು ಧ್ವಂಸ ಮಾಡುವಂತಹ ಮೂಲಕ ಅವರ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿದ್ರು. ಬೇರೆ ಬೇರೆ ಕಡೆಗೆ ಒಬ್ಬ ಭಯೋತ್ಪಾದಕನ ಎನ್ಕೌಂಟರ್ ಕೂಡ ಆಗಿತ್ತು. ಇವತ್ತು ಕೂಡ 2 ಭಯೋತ್ಪಾದಕರ ಮನೆಗಳನ್ನು ಧ್ವಂಸ ಮಾಡುವಂತ ಕೆಲಸವನ್ನ ಮಾಡಿದೆ. ಒಂದು ಪುಲ್ವಾಮಾದಲ್ಲಿ, ಇನ್ನೊಂದು ಅನಂತ್ನಾಗಲ್ಲಿ 2 ಕಡೆಗೆ ಏನು ಮನೆಗಳನ್ನು ಧ್ವಂಸ ಮಾಡುವಂತ ಕೆಲಸಗಳಾಗಿರುವಂಥದ್ದು. ಮತ್ತೆ ಇನ್ನೂ ಕೂಡ ಸರ್ಚ್ ಆಪರೇಷನ್ಗಳು ಮುಂದುವರೆದಿದ್ದಾವೆ. ಮುಖ್ಯವಾಗಿ ದಕ್ಷಿಣ ಕಾಶ್ಮೀರ ಅಂದ್ರೆ ಅನಂತ್ನಾಗ್ ಆಗಿರ್ಬೋದು, ಪುಲ್ವಾಮಾ ಆಗಿರ್ಬೋದು, ಪಹಲ್ಗಾಮ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಪ್ರದೇಶಗಳೇನಿದಾವೆ, ಈ ಪ್ರದೇಶಗಳಲ್ಲಿ ಹೆಚ್ಚು ಭಯೋತ್ಪಾದಕ ಆಕ್ಟಿವಿಟೀಸ್ಗಳು ಅಥವಾ ಭಯೋತ್ಪಾದಕರು ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವ್ರನ್ನ ಹುಡುಕುವಂತ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ಮುಂದುವರೆದಿದ್ದಾವೆ. ಸೊ ಯಾವೆಲ್ಲ ಅನುಮಾನಿತ ಪ್ರದೇಶಗಳಿದಾವೆ ಆ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಮನೆಗಳನ್ನ ಪರಿಶೀಲನೆ ಒಳಪಡಿಸುವಂಥದ್ದು, ಮತ್ತೆ ಅನುಮಾನಗಳು ಬಂದಂತ ಸಂದರ್ಭದಲ್ಲಿ ಅಲ್ಲೇ ಒಂದಿಷ್ಟು ಏನು ದಾಳಿಯನ್ನ ನಡೆಸುವಂತ ಕೆಲಸಗಳನ್ನು ಕೂಡ ಈಗ ಆರ್ಮಿ ನಡೆಸ್ತಾ ಇರುವಂಥದ್ದು. ಬಹುಶಃ ಇನ್ನೂ 2-3 ದಿನಗಳ ಕಾಲ ಈ ಒಂದು ಸರ್ಚ್ ಆಪರೇಷನ್ಗಳು ಕೂಡ ನಡೆಯುತ್ತೆ. ಯಾಕೆಂದ್ರೆ ಈ ಒಂದು ದಾಳಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾದಂಥವ್ರು ಇಲ್ಲೇ ಎಲ್ಲಾದರೂ ತಲೆಮರೆಸ್ಕೊಂಡು ಇರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹಾಗಾಗಿ ಅಂತವರ ತಲಾಶನ ಕೂಡ ಈಗ ಸೇನೆ ಶುರು ಮಾಡಿರುವಂಥದ್ದು. ಅರವಿಂದ್. ಶಬೀರ್, ಬಹಳ ಪ್ರಮುಖವಾಗಿ ನಿನ್ನೆ ಬದುಕುಳಿದು ಬಂದವರು ಕೆಲ ಮಾಹಿತಿಗಳನ್ನು ಕೊಡ್ತಾ ಇದ್ರು. ಏನಂತ ಇದ್ರು ಅಂದ್ರೆ, ಅಲ್ಲಿ ಯಾರ್ಯಾರು ಪೋನಿ ರೈಡ್ ಅನ್ನ ನಡೆಸೋದಕ್ಕೆ ಅಂತ ಬರ್ತಾ ಇದ್ರು ಅವರಲ್ಲೇ ಕೆಲವರು ಈ ಕುರಾನ್ ಬಗ್ಗೆ ಕೇಳ್ತಾ ಇದ್ರು ನಮ್ಮ ಹತ್ರ. ನೀನ್ ಹಿಂದೂನಾ ಮುಸ್ಲಿಮಾ ಅಂತ ಕೇಳಬೇಕಾದ್ರೆ ಮೊಬೈಲ್ ಅನ್ನು ಕೈಯಲ್ಲಿ ಇಟ್ಕೊಂಡಿದ್ರು. ನಮ್ಗೆ ಅವ್ರ ಮೇಲೆ ಕೂಡ ಅನುಮಾನ ಇದೆ. ಅಲ್ಲಿಂದಲೇ ಮಾಹಿತಿ ಉಗ್ರರಿಗೆ ಹೋಗಿರೋದು, ಯಾರೋ ಶಾಲ್ ತಗೊಂಡು ಮಾರೋದಕ್ಕಂತ ಬಂದ, ವಿವರಗಳನ್ನು ಕೇಳ್ತಾ ಇದ್ದ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅಲ್ಲಿನ ಸ್ಥಳೀಯ ವ್ಯಾಪಾರಿಗಳು ಟೋಟಲ್ ಆಗಿ ಎಷ್ಟು ಜನರನ್ನ ವಶಕ್ಕೆ ಪಡೆದು ಅವರಿಂದ ಮಾಹಿತಿ ಕಕ್ಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ? ಹೌದು ಮಮತಾ, ಪಹಲ್ಗಾಮ್ ಮತ್ತೆ ಅನಂತ್ನಾಗ್ ಜಿಲ್ಲೆಯಲ್ಲೇ ಒಟ್ಟು 200ಕ್ಕಿಂತ ಹೆಚ್ಚು ಜನರನ್ನ ಈಗಾಗಲೇ ಸ್ಥಳೀಯ ಪೊಲೀಸರು ಬಂಧಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಯಾರೆಲ್ಲ ಇದ್ರು, ಅದು ವ್ಯಾಪಾರಿಗಳಾಗಿರ್ಬೋದು ಅಥವಾ ಕುದುರೆ ಏನು ಸವಾರಿಗಳನ್ನ ತೆಗೆದುಕೊಂಡು ಹೋಗ್ತಾರಲ್ಲ ಅವರಾಗಿರ್ಬೋದು, ಟ್ಯಾಕ್ಸಿ ಚಾಲಕರಾಗಿರ್ಬೋದು, ಮತ್ತೆ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರವನ್ನ ಏನ್ ಮಾಡ್ತಿದ್ರು ಅವರಾಗಿರ್ಬೋದು, ಹೀಗೆ ಎಲ್ಲಾ ತರದ ವ್ಯಕ್ತಿಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ಇಂಟ್ರಾಗೇಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರುವಂತದ್ದು. ನಾನು
ಈಗಾಗಲೇ ಹೇಳಿದೆ, ಈ ಒಂದು ಭಯೋತ್ಪಾದನಾ ಘಟನೆ ಏನು ನಡೆದಿದೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಕಾರಣಗಳಿರ್ತವೆ. ಸ್ಥಳೀಯರ ಮಾಹಿತಿಯನ್ನು ಆಧರಿಸಿಯೇ ಈ ರೀತಿಯಾದಂಥ ದಾಳಿಯನ್ನು ಮಾಡಿರ್ತಾರೆ. ಈ ಒಂದು ಮುಖ್ಯವಾದಂಥ ಟೀಮ್ ಏನಿತ್ತು ಅಂದರೆ ದಾಳಿಯನ್ನು ಮಾಡಿದಂಥ ಮುಖ್ಯವಾದ ಟೀಮ್, ಅದರಲ್ಲಿ 5 ರಿಂದ 7 ಜನ ಇದ್ರು ಅನ್ನುವಂಥದ್ದು. ಅದರಲ್ಲಿ 2 ಸ್ಥಳೀಯರೇ, ಅನಂತನಾಗ್ ಜಿಲ್ಲೆಗೆ ಸಂಬಂಧಪಟ್ಟವರೇ ಅನ್ನುವಂಥ ಮಾಹಿತಿಗಳು ಕೂಡ ಇದಾವೆ. ಸೊ ಹೀಗಾಗಿ ಈ ನೆಟ್ವರ್ಕ್ ಬೇರೆ ಬೇರೆ ಕಡೆಗೂ ಎಸ್ಟಾಬ್ಲಿಷ್ ಆಗಿರುವಂಥ ಸಾಧ್ಯತೆಗಳಿದಾವೆ. ಲೈಕ್ ಪುಲ್ವಾಮಾ ಆಗಿರ್ಬೋದು, ಅನಂತನಾಗ್ ಆಗಿರ್ಬೋದು, ಪೆಹಲ್ಗಾಮ್ ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ಬೋದು, ಇಲ್ಲೂ ಕೂಡ ಅವರಿಗೆ ಪರೋಕ್ಷವಾಗಿ ಸಹಾಯ ಮಾಡಿದಂಥ ವ್ಯಕ್ತಿಗಳು ಕೂಡ ಇರಬಹುದಾದಂಥ ಸಾಧ್ಯತೆಗಳಿದಾವೆ. ಅಂಥವರನ್ನು ಕೂಡ ಗುರುತಿಸುವಂಥ ಕೆಲಸಗಳಾಗ್ತಿದಾವೆ. ಈಗಾಗಲೇ 200ಕ್ಕಿಂತ ಹೆಚ್ಚು ಜನರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿ ಬಿಟ್ಟು ಕಳಿಸಿದ್ದಾರೆ. ಸೊ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ, ಅವರನ್ನ ಮತ್ತಷ್ಟು ತೀವ್ರ ವಿಚಾರಣೆಗೆ ಒಳಪಡಿಸುವಂಥ ಕೆಲಸಗಳಾಗ್ತಿದಾವೆ. ಮತ್ತೆ ಕೆಲವರು ಕೊಟ್ಟಂತ ಇನ್ಪುಟ್ಗಳ ಆಧಾರದ ಮೇಲೆ ಕೂಡ ಈ ಸರ್ಚ್ ಆಪರೇಷನ್ಗಳು ನಡೀತಾ ಇದಾವೆ. ಮಮತಾ, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಾಕಷ್ಟು ಇಂಥ ಒಂದು ದೊಡ್ಡ ಮಟ್ಟದ ದಾಳಿ ಆದಾಗ ಭಾರತದಂತಹ ಅತಿ ದೊಡ್ಡ ರಾಷ್ಟ್ರದಲ್ಲಿ ಯಾವ ರೀತಿ ಕ್ರಮ ತಗೋಬೇಕು, ಏನು ಮಾಡಬೇಕು, ಅಲ್ಲಿನ ಜನರ ರಕ್ಷಣೆಗೆ ಹೇಗೆ ನಿಲ್ಲಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗೇ ಕ್ರಮಗಳಾಗ್ತಾ ಇರುತ್ತೆ. ಏನು ಎತ್ತ ಅಂತ ನೋಡ್ತಾ ಹೋಗೋಣ.